ಮಾನ್ಯ ಸಂಸದರು ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಬ್ರಿಜೇಶ್ ಚೌಧರವರು, ಅದೇ ರೀತಿ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು, ಜಿಲ್ಲಾ ಉಪಾಧ್ಯಕ್ಷರಾದ ಶಾಂತಿ ಪ್ರಸಾದ್ ಹೆಗ್ಡೆ, ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಸುಜಿತ್ ಪ್ರತಾಪ್, ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತಹ ಡಾಕ್ಟರ್ ಮಂಜುಳಾ ರಾವ್, ಜಿಲ್ಲಾ ಕೋಶಾಧಿಕಾರಿಗಳಾದಂತಹ ಸಂಜಯ್ ಪ್ರಭು ಅವರು, ಜಿಲ್ಲಾ ವಕ್ತಾರಗಳಾದಂತಹ ಅರುಣ್ ಶೇಖ್, ರಾಜಗೋಪಾಲ್ ರೈ ಹಾಗೂ ಜೀವನ್ ರವರು, ಅದೇ ರೀತಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 3 ವರ್ಷದ ಸಾಧನೆಯ ಸಮಾವೇಶ ಅನ್ನುವಂಥದ್ದನ್ನು ಮಾಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಅದಕ್ಕೆ ನಗಬೇಕು ಅಳಬೇಕು ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ. ದೇಶದಲ್ಲಿಯೇ ಒಂದು ಹಾಟ್ಸ್ಪಾಟ್ ಅಥವಾ ದೇಶದಲ್ಲಿಯೇ ಒಂದು ಅತ್ಯಂತ ಪ್ರಗತಿಪರ, ಪ್ರೋಗ್ರೆಸಿವ್ ಮತ್ತು ಆರ್ಥಿಕವಾಗಿ ಶಿಸ್ತನ್ನು ಕಾಪಾಡಿಕೊಂಡಿರುವಂಥ ಒಂದು ರಾಜ್ಯ ಅಂತ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ರಾಜ್ಯ ಅನ್ನುವಂಥದ್ದು ಹೆಸರುವಾಸಿಯಾಗಿತ್ತು. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ 23ರಲ್ಲಿ ಅವರ ಆಡಳಿತ ಮುಗಿದು ಹೋಗುವಂಥ ಸಂದರ್ಭದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇದ್ದಂಥ ರಾಜ್ಯ ಇವತ್ತು ರೆವಿನ್ಯೂ ಡೆಫಿಸಿಟ್ಗೆ ಬಂದು ನಿಂತಿರುವಂಥದ್ದು ಸಿದ್ದರಾಮಯ್ಯ ಸರ್ಕಾರದ ಮೊದಲನೆಯ ಸಾಧನೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿರೋದೇನೆಂದರೆ ಅತ್ಯಂತ ಪ್ರಗತಿಪರವಾದದ್ದು ಇದ್ದಂಥ ರಾಜ್ಯವನ್ನು ತಮ್ಮ ಅಸಾಧಾರಣ ಪ್ರಯತ್ನದಿಂದ ಒಂದು ರೀತಿಯಲ್ಲಿ ಋಣಭಾರವಾದಂಥ ರಾಜ್ಯವನ್ನಾಗಿ ಪರಿವರ್ತಿಸಿದೆ. ದ ಸ್ಟೇಟ್ ಈಸ್ ಇನ್ ಅ ಲೂಪ್ ಆಫ್ ಇಂಡೆಪ್ಟೆಡ್ನೆಸ್. ಇದನ್ನು ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇಲ್ಲ, ಇದನ್ನು CAG ರಿಪೋರ್ಟ್ ಹೇಳ್ತಾ ಇದೆ. CAGಯ 2 ಕನ್ಸಿಕ್ಯೂಟಿವ್ ರಿಪೋರ್ಟ್ನಲ್ಲಿ ಈ ರಾಜ್ಯ ಲೂಪ್ ಆಫ್ ಇಂಡೆಪ್ಟೆಡ್ನೆಸ್ನಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಾಧನಾ ಸಮಾವೇಶದಲ್ಲಿ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರಾ ಅನ್ನುವಂಥದ್ದು ನಮಗಿರುವಂಥದ್ದು ಮೊದಲನೇ ಪ್ರಶ್ನೆ. ಸಾಮಾನ್ಯ ಜನ ಇವತ್ತು ಪ್ರತಿಯೊಂದಕ್ಕೂ ಬೆಲೆಯನ್ನು ತೆರಬೇಕಾದ ಪರಿಸ್ಥಿತಿ ಬಂದಿದೆ. ಈ ರೀತಿಯಾದಂಥ ಒಂದು ಆರ್ಥಿಕ ಪರಿಸ್ಥಿತಿಯ ಕಾರಣಕ್ಕೆ 2.5 ಲಕ್ಷ PM ಆವಾಸ್ ಯೋಜನೆ ಅರ್ಬನ್, PMAY ಅರ್ಬನ್ ಸೆಂಟರ್ನಿಂದ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕಿಂತಲೂ ಹೆಚ್ಚಿನದು ಇನ್ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಪರಿಸ್ಥಿತಿಯು ಇದೇ ರೀತಿಯಲ್ಲಿದೆ. ಕೇವಲ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡಬೇಕಾದ್ರೆ ಫೈನಾನ್ಷಿಯಲ್ ಇಯರ್ 23-24ರಲ್ಲಿ ರೆವೆನ್ಯೂ 1.8% ಇನ್ಕ್ರೀಸ್ ಆಗಿದ್ರೆ ಎಕ್ಸ್ಪೆಂಡಿಚರ್ 12.5% ಇನ್ಕ್ರೀಸ್ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದ ರೆವೆನ್ಯೂ ಡೆಫಿಸಿಟ್ 9,271 crore ಇನ್ 1 year. ಫಿಸ್ಕಲ್ ಡೆಫಿಸಿಟ್ ಕಳೆದ ವರ್ಷ 46,623 ಕೋಟಿ ಇದ್ದರೆ ಈ ವರ್ಷ ಅದು 65,522 ಕೋಟಿಗೆ ಹೋಗಿದೆ. ಇದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಸಾಧನೆ. ಸಾಲಗಳು, ಬಾರೋಯಿಂಗ್ಸ್ 26,000 ಕೋಟಿ ಇದ್ದು ಹೋಗಿ 63,000 ಕೋಟಿ ಈ ವರ್ಷ ಆಗಿದೆ. ಮತ್ತು ಇದರಲ್ಲಿ ಅತ್ಯಂತ ದುಃಖದ ಸಂಗತಿ ಏನಂದರೆ, ನ್ಯಾಚುರಲಿ ಸರ್ಕಾರ ಬಾರೋಯಿಂಗ್ಸ್ ಯಾವುದಕ್ಕೆ ಮಾಡುತ್ತದೆ ಅಂದರೆ ಅಸೆಟ್ ಕ್ರಿಯೇಷನ್ಗೋಸ್ಕರ ಮಾಡ್ತದೆ. ಆದರೆ ಇಲ್ಲಿ ಈ ಸರ್ಕಾರ ಅಸೆಟ್ ಕ್ರಿಯೇಷನನ್ನು ಮಾಡದೆ ಎಲ್ಲಿಗೆ ಈ ಹಣಗಳು ಹೋಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇಟ್ ಈಸ್ ಅ ಡೇಂಜರಸ್ ಪ್ರೆಸಿಡೆನ್ಸ್. ಅತ್ಯಂತ ಡೇಂಜರಸ್ ಆದಂಥ ಒಂದು ಪ್ರೆಸಿಡೆನ್ಸನ್ನು ಈ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯದ ಒಟ್ಟು ಔಟ್ಸ್ಟ್ಯಾಂಡಿಂಗ್ ಡೆಟ್ ಇವತ್ತು 8.2 ಲಕ್ಷ ಕೋಟಿ ಇದೆ. ಫಾರ್ ನೆಕ್ಸ್ಟ್ ಇಯರ್ ಗ್ರಾಸ್ ಬಾರೋಯಿಂಗ್ ಇವರ ಎಸ್ಟಿಮೇಟ್ ಇರುವಂಥದ್ದು 1.32 lakh crore. ಹಾಗಾಗಿ ಒಟ್ಟಾರೆಯಾಗಿ ಒಂದು ರೀತಿಯ ಆರ್ಥಿಕ ಶಿಸ್ತನ್ನು ಕಾಪಾಡದೆ ಬಾರೋಯಿಂಗ್ಸನ್ನು ಇನ್ಕ್ರೀಸ್ ಮಾಡಿ ಸರ್ಕಾರ
ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯನ್ನು ಸಾಲದ ಸುಳಿಯಲ್ಲಿ ಸಿಕ್ಕಿಸಿ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗನ್ನು 5,000 ಕೋಟಿ ಕಡಿತ ಮಾಡಿದೆ. ಬಾರೋಯಿಂಗ್ಸ್ ಇನ್ಕ್ರೀಸ್ ಮಾಡ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗನ್ನು ಕಡಿತ ಮಾಡ್ತಾ ಇದೆ. ರಾಜ್ಯದಲ್ಲಿ ನಡೀತಾ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ 68% ಇನ್ಕಂಪ್ಲೀಟ್ ಇದೆ. ಸೊ ಒಟ್ಟಾರೆಯಾಗಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಎಲ್ಲಿಗೆ ಕೊಂಡೋಗ್ತಾ ಇದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರೇ ಪ್ರಾಯಶಃ ಉತ್ತರ ಕೊಡಬೇಕು. ಹಾಗಾಗಿ ಇದು ಸಾಧನೆ ಅಂತ ಅಂದ್ಕೊಂಡಿದ್ರೆ ಯಾವ ಮಾನದಂಡದಲ್ಲಿ ಇದು ಸಾಧನೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಉತ್ತರ ಮಾಡಬೇಕು. ಇದು ಮೊದಲನೇ ಪ್ರಶ್ನೆ ನನಗೆ ಇರುವಂಥದ್ದು. ಎರಡನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಯೋಜನೆಗಳ ಇಂಪ್ಲಿಮೆಂಟೇಷನ್ನಲ್ಲಿ ಒಂದು ಟೋಟಲ್ ಆ್ಯಪತಿ, ಒಂದು ರೀತಿಯ ಅಸಡ್ಡೆ. ಮುಖ್ಯಮಂತ್ರಿಯ ಈ ಅಸಡ್ಡೆಯ ವಾತಾವರಣದಿಂದಾಗಿ ಇವತ್ತು ಕೆಳ ಹಂತದ ಅಧಿಕಾರಿಗಳವರೆಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋದಲ್ಲಿ ಒಂದು ರೀತಿಯ ತಾತ್ಸಾರ, ಅಸಡ್ಡೆ, ಮೋದಿಗೆ ಹೆಸರು ಬರಬಾರ್ದು, ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರಕ್ಕೆ ಹೆಸರು ಬರಬಾರ್ದು ಅನ್ನುವ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ನಾನಿದಕ್ಕೆ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು. ಮೊದಲನೇದಾಗಿ ನಾನು ಹೇಳಬೇಕಾದ್ರೆ PM ಆವಾಸ್ ಯೋಜನೆಯ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಇದನ್ನು ನಾನು ಹಿಂದೆ ಪಾರ್ಲಿಮೆಂಟ್ನಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದ್ದೆ ಮತ್ತು ನಮ್ಮ ಶಾಸಕರುಗಳ ಜೊತೆ ಮಾತನಾಡಿದ್ದೆ. ಶಾಸಕರುಗಳು ಸದನದಲ್ಲಿ ಕೂಡ ಇದನ್ನು ಪ್ರಶ್ನೆಯನ್ನು ಮಾಡಿದರು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 6.38 ಲ್ಯಾಕ್ ಮನೆಗಳು ಸ್ಯಾಂಕ್ಷನ್ ಆಗಿದ್ದರೆ 3.86 ಲ್ಯಾಕ್ ಕಂಪ್ಲೀಟ್ ಆಗಿರುವಂಥದ್ದು. ಅಂದರೆ ಹೆಚ್ಚು ಕಡಿಮೆ 2.5 ಲಕ್ಷಕ್ಕಿಂತಲೂ ಹೆಚ್ಚಿನ ಮನೆಗಳು ಇನ್ಕಂಪ್ಲೀಟ್ ಆಗಿದೆ. ಇದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಲೋಕಸಭಾದಲ್ಲಿ ಕೊಟ್ಟಿರುವಂಥ ರಿಪ್ಲೈನಲ್ಲಿ ಇರುವಂಥದ್ದು. ಇದನ್ನು ನಮ್ಮ ಸದಸ್ಯರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಸದನದಲ್ಲಿ ಕೇಳಿದರೆ ಒಂದು ರೀತಿಯ ಬಾಲಿಶವಾದಂಥ ಉತ್ತರವನ್ನು ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರು ಸದನದಲ್ಲೇ ಕೊಡ್ತಾರೆ. ಅಂದರೆ ಇಷ್ಟಲ್ಲಿ ಮನೆ ಕಟ್ಟಲಿಕ್ಕೆ ಆಗ್ತದ ಅನ್ನುವಂಥ ಒಂದು ರೀತಿಯ ವಿಚಿತ್ರವಾದ ಉತ್ತರವನ್ನು. ಬೇಸಿಕಲಿ ಪ್ರಶ್ನೆ ಇರುವಂಥದ್ದು ಇಷ್ಟೇ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನ ಆರ್ಥಿಕ ಶಿಸ್ತಿನ ಕೊರತೆಯ ಕಾರಣಕ್ಕೆ, ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ತನ್ನ ಶೇರನ್ನು ಕೊಡಲಿಕ್ಕೆ ಆಗದಿರುವ ಕಾರಣಕ್ಕೆ ಮತ್ತು ಜನರಿಗೆ ತಪ್ಪು ಭರವಸೆಗಳನ್ನು ಕೊಟ್ಟು ಅದನ್ನು ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇರೋ ಕಾರಣಕ್ಕೆ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಕ್ರೆಡಿಟ್ ಹೋಗಬಾರ್ದು ಅನ್ನುವ ಕಾರಣಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳ ಇಂಪ್ಲಿಮೆಂಟೇಷನಲ್ಲಿ ಫೇಲಿಯರನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ್ದು ಮಾತ್ರವಾ ಅಂತ ಕೇಳಿದರೆ ಬಡವರ ಹೊಟ್ಟೆಗೊಡೆಯುವ ಕೆಲಸವನ್ನು ಎಲ್ಲ ಯೋಜನೆಗಳು ಮಾಡ್ತಾ ಇದ್ದಾರೆ. ಕೇವಲ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಕ್ಷೀರಧಾರೆಯ ಬಗ್ಗೆ ಭಾರಿ ಕ್ಲೈಮ್ ಮಾಡಿಕೊಂಡು ಸಿದ್ದರಾಮಯ್ಯನವರು ನಾನು ಅನ್ನಭಾಗ್ಯ ಕೊಟ್ಟೆ, ಕ್ಷೀರಧಾರೆ ಕೊಟ್ಟೆ, ಮೊಟ್ಟೆ ಭಾಗ್ಯ ಕೊಟ್ಟೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದ ಸಿದ್ದರಾಮಯ್ಯನವರು ಇವತ್ತು 38 ಲಕ್ಷ ಡೈರಿ ಫಾರ್ಮರ್ಸ್ಗೆ ಅನ್ಯಾಯವನ್ನು ಮಾಡಿದ್ದಾರೆ. 800 ಕೋಟಿ ಹಣ, ಜನರಿಗೆ ಹೋಗಬೇಕಾದಂಥ ಹಣ ಕಳೆದ 9 ತಿಂಗಳಿಂದ ಹೋಗ್ತಾ ಇಲ್ಲ. 9 ತಿಂಗಳಿಗೆ 110 ಕೋಟಿ ಸರ್ಕಾರ ಇದಕ್ಕೆ ತೆಗೆದಿಡಬೇಕು. ರೈತರಿಗೆ ಸಿಗುವಂಥ ಸಬ್ಸಿಡಿ, ನಮ್ಮ ಹಲವಾರು ವರ್ಷಗಳಿಂದ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಶಾಂತಿ ಪ್ರಸಾದ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಇವತ್ತು ನೀವು ನಾನು ವಿನಂತಿ ಮಾಡೋದು ಪತ್ರಕರ್ತರಲ್ಲಿ, ಬೆಳಿಗ್ಗೆ ಹಾಲು ಹಾಕಲಿಕ್ಕೆ ಹೋಗುವಂಥ ಹೈನುಗಾರಿಕೆಯನ್ನು ನಡೆಸ್ತಾ ಇರುವಂಥ ಆ ಮಹಿಳೆಯರ ಹತ್ರ ಕೇಳಿದರೆ ಗೊತ್ತಾಗ್ತದೆ, ಕ್ಷೀರಧಾರೆಯ ಹಣ 9 ತಿಂಗಳಿಂದ ಬಂದಿಲ್ಲ. ಸೊ ಇದು ಸಿದ್ದರಾಮಯ್ಯನವರ ಸಾಧನೆ ಅನ್ನುವಂಥದ್ದು ನಮಗಿರುವಂಥ ಪ್ರಶ್ನೆ. SCP TCP ಫಂಡ್ನ ಬಗ್ಗೆ ನಮ್ಮ ಶಾಸಕರುಗಳೆಲ್ಲ ಸದನದಲ್ಲೂ ಕೂಡ ಮಾತನಾಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ಇದನ್ನು ತುಂಬ ಸೀರಿಯಸ್ ಆಗಿ ಟೇಕಪ್ ಮಾಡಿತ್ತು. ಒಟ್ಟು 15,000 ಕೋಟಿ ಕಾರ್ಪಸನ್ನು 26-27 ಇದರಲ್ಲಿ ಅದನ್ನು ಡೈವರ್ಟ್ ಮಾಡಿದೆ. ಎಲ್ಲಿಗೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. 15,000 ಕೋಟಿ SCP ಇದು ಡೆಕ್ಕನ್ ಹೆರಾಲ್ಡ್ನ ಪತ್ರಿಕೆಯಲ್ಲೂ ಕೂಡ ಬಂದಿದೆ. ನಾನು ಸಬ್ಸ್ಟ್ಯಾನ್ಷಿಯೇಟ್ ಮಾಡಬೇಕಾದ್ರೆ ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಹಾಗಾಗಿ ಪತ್ರಿಕೆಯಲ್ಲೂ ಬಂದರೂ ಅದಕ್ಕೆ ಉತ್ತರ ಇಲ್ಲ, CAG ರಿಪೋರ್ಟ್ನಲ್ಲಿ ಬಂದರೂ ಉತ್ತರ ಇಲ್ಲ, ವಿರೋಧ ಪಾರ್ಟಿ ಕೇಳಿದರೂ ಉತ್ತರ ಇಲ್ಲ, ಜನ ಕೇಳಿದರೂ ಉತ್ತರ ಇಲ್ಲ, ಹೈನುಗಾರರು ಕೇಳಿದರೂ ಉತ್ತರ ಇಲ್ಲ, ಯಾರು ಕೇಳಿದರೂ ಉತ್ತರ ಇಲ್ಲ. ಒಂದು ರೀತಿಯ ಉಡಾಫೆಯ, ಅಸಡ್ಡೆಯ, ಲಜ್ಜೆಗೆಟ್ಟ ಸರ್ಕಾರ ಈ ರಾಜ್ಯದಲ್ಲಿ ಇರೋದು. ಮಾತ್ರ ಅಲ್ಲ, ಸಿದ್ದರಾಮಯ್ಯನವರು ಇಷ್ಟು ವರ್ಷ
ರಾಜಕೀಯ ಮಾಡಿ ಕೊನೆ ಹಂತದಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದು ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಬೆಂಗಳೂರಿನ ಪರಿಸ್ಥಿತಿ, ಬೆಂಗಳೂರಿನ ಟ್ರಾಫಿಕ್ನ ಪರಿಸ್ಥಿತಿ, ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಇದೆ. ಹಾಗಾಗಿ ಒಟ್ಟಾರೆಯಾಗಿ ಈ ಸರ್ಕಾರ ಒಂದು ರೀತಿಯಲ್ಲಿ ಕೊಲ್ಯಾಪ್ಸ್ ಆಗಿ ಆರ್ಥಿಕ ಶಿಸ್ತನ್ನು ಮೇಂಟೈನ್ ಮಾಡದೆ ಕೇಂದ್ರ ಸರ್ಕಾರದ ಯೋಜನೆಗಳ ಇಂಪ್ಲಿಮೆಂಟೇಷನಲ್ಲಿ ಸಮಸ್ಯೆಗಳನ್ನು ಮಾಡಿಕೊಂಡು ವರ್ಗಾವಣೆ ಮತ್ತು ಕಮಿಷನ್ ದಂಧೆಯನ್ನು ನಡೆಸಿಕೊಂಡು ಹಲವಾರು ಹಗರಣಗಳನ್ನು ಮಾಡಿಕೊಂಡು ಸರ್ಕಾರವನ್ನು ನಡೆಸ್ತಾ ಇರುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಹೇಳಬೇಕಾದ್ರೆ ಕೇವಲ ಆರೋಗ್ಯ ಇಲಾಖೆಯಲ್ಲಿ ಕಳೆದ 2 ವರ್ಷದಲ್ಲಿ 25 ಕೋಟಿಗಿಂತಲೂ ಹೆಚ್ಚಿನ CSR ಫಂಡ್ಸ್ನಿಂದ ವೆನ್ಲಾಕ್ ಮತ್ತು ಲೇಡಿ ಗೋಷನ್ ಮತ್ತು ಜಿಲ್ಲೆಯ ಕೊಕ್ಕಡದಲ್ಲಿ ಪಾಲನಾ ಕೇಂದ್ರಗಳು ಈ ರೀತಿ ಹಲವಾರು ಹಣವನ್ನು CSRನ ಮುಖಾಂತರ ನಡೆಸುವಂಥ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ. ಸರ್ಕಾರ 1 ರೂಪಾಯಿಯನ್ನು ಆರೋಗ್ಯ ಇಲಾಖೆಗೆ ಕೊಡ್ತಾ ಇಲ್ಲ, ಶಾಲೆಗಳಿಗೆ ಕೊಡ್ತಾ ಇಲ್ಲ, ಸಂಬಳಗಳನ್ನು ಕೊಡ್ತಾ ಇಲ್ಲ, ಹೊಸ ನೇಮಕಾತಿಗಳನ್ನು ಮಾಡ್ತಾ ಇಲ್ಲ. ಹಾಗಾದರೆ ಯಾವ ರೀತಿಯ ಫೈನಾನ್ಷಿಯಲ್ ಮೆಸ್ಸನ್ನು ಇವರು ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಈ ರಾಜ್ಯವನ್ನು ಒಂದು ರೀತಿಯಲ್ಲಿ ಕೇಂದ್ರದ ಕಾಂಗ್ರೆಸ್ಗೆ ATMನ ರೀತಿ ಬಳಸಿಕೊಂಡು ರಾಜ್ಯದ ಆರ್ಥಿಕ ಶಿಸ್ತನ್ನು ಹಳ್ಳಕ್ಕೆ ಹಿಡಿಸಿ ರಾಜ್ಯದ ಜನರನ್ನು ಸಾಲದ ಕೂಪಕ್ಕೆ ಹಾಕಿ ರಾಜ್ಯದ ಜನರ ಬಗ್ಗೆ ಕನಿಷ್ಠ ಒಂದು ಪ್ರಜ್ಞೆಯನ್ನು ಕೂಡ ಇಟ್ಕೊಳ್ಳದೆ ಈ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಒಟ್ಟಾರೆಯಾಗಿ ಈ ಸರ್ಕಾರ ಹಿಂದೂ ಕಾರ್ಯಕರ್ತರ ದಮನ ನೀತಿಯನ್ನು, ಒಂದು ಹಿಂದೂ ವಿರೋಧಿ ಮಾನಸಿಕತೆಯನ್ನು ಪ್ರತಿಯೊಂದರಲ್ಲೂ ತೋರಿಸ್ತಾ ಬಂದಿರುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇತ್ತೀಚೆಗೆ ಕಳೆದ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರೊಂದು ಹೊಸ ಇದನ್ನು ಮೈನಾರಿಟಿ ಕಾಲನಿ ಫಂಡ್ ಅಂತ, ಮೈನಾರಿಟಿ ಕಾಲನೀಸನ್ನು ಕ್ರಿಯೇಟ್ ಮಾಡುವಂಥ ಒಂದು ಹೊಸತು ಪ್ರಿಸಿಡೆನ್ಸನ್ನು ಸೆಟ್ ಮಾಡಿದ್ದಾರೆ. ಈ ಪರಿಪಾಠ ಪ್ರಾಯಶಃ ದೇಶದ ಬೇರೆಯಲ್ಲಿಯೂ ಇದೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಮೈನಾರಿಟಿ ಕಾಲನಿ ಫಂಡ್ ನೇರವಾಗಿ ಮೈನಾರಿಟಿ ಕಾಲನೀಸನ್ನು ಸೃಷ್ಟಿ ಮಾಡೋದಂದರೆ ಸಮಾಜದ ಮಧ್ಯೆ ಧರ್ಮದ ಆಧಾರದಲ್ಲಿ, ಹಿಂದೂ ಮುಸ್ಲಿಂ ಅನ್ನೋ ಆಧಾರದಲ್ಲಿ ಅವ್ರನ್ನ ಸೆಪ್ರೇಟಾಗಿ ಒಂದು ರೀತಿಯ ಗೆಟೋಯಿಸೇಷನ್ ಮಾಡುವಂಥ ಪ್ರಯತ್ನವನ್ನು, ಇದನ್ನು ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಇದರ ಬಗ್ಗೆ ದೀರ್ಘವಾಗಿ ಚರ್ಚೆಯನ್ನು ಮಾಡಿ ಈ ಗೆಟೋಯಿಸೇಷನ್ ವಿಲ್ ಲೀಡ್ ಟು ಬ್ಯಾಲ್ಕನೈಸೇಷನ್ ಅನ್ನುವಂಥದ್ದನ್ನು ಅಂಬೇಡ್ಕರ್ ಅವರೇ ಹೇಳಿದರು. ಹಾಗಾಗಿ ಅಂಬೇಡ್ಕರ್ರ ತತ್ವಗಳಿಗೂ ವಿರುದ್ಧವಾಗಿ ಕಾಂಗ್ರೆಸ್ ಹೇಗೂ ಇತ್ತು, ಸಿದ್ದರಾಮಯ್ಯನವರಾದರೂ ಕೂಡ ಹೇಳಿದ್ದನ್ನು ಮಾಡ್ತಾರೆ ಅನ್ನುವಂಥದ್ದು ಕ್ಲೈಮ್ ಮಾಡ್ತಾಯಿದ್ರು. ಹಾಗಾಗಿ ಕೊನೆಗೆ ಅಂಬೇಡ್ಕರ್ ಅವರಿಗೂ ಕೂಡ, ಅಂಬೇಡ್ಕರ್ರ ತತ್ವಗಳಿಗೂ ಕೂಡ ತಿಲಾಂಜಲಿ ಇಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರದ ಎಲ್ಲ ವಿಷಯಗಳನ್ನು ಕೂಡ ಮುಂದಿಟ್ಕೊಂಡು ಜನರ ಮಧ್ಯೆ ಹೋಗಿ ಜನರ ಮಧ್ಯೆ ಚರ್ಚೆಯನ್ನು ಮಾಡಿ ಜನಾಭಿಪ್ರಾಯವನ್ನು, ಈ ಸರ್ಕಾರದ ಏನು ಜನಾಭಿಪ್ರಾಯ ಈ ಸರ್ಕಾರದ ವಿರುದ್ಧ ಇದೆ ಅದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಮುಂದಿನ ದಿವಸದಲ್ಲಿ ಈ ರಾಜ್ಯದಲ್ಲಿ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಜನರ ಅಭಿಪ್ರಾಯವನ್ನು, ವಿಶ್ವಾಸವನ್ನು ಪಡೆದುಕೊಂಡು ಮುಂದಿನ ದಿವಸದಲ್ಲಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯೋಜನೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ರಾಜ್ಯದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಈ ಸರ್ಕಾರದ ಮೇಲೆ ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೇಲೆ ಕೊನೆಯ 2 ವರ್ಷ ಇದೆ, ದೀರ್ಘಕಾಲಿಕ ರಾಜಕಾರಣವನ್ನು ಮಾಡಿಕೊಂಡು ಬಂದಿರುವಂಥ ತಾವು ಜನರಿಗೆ ಮೆಚ್ಚೋ ರೀತಿಯಲ್ಲಿ, ಜನರಿಗೆ ಹತ್ತಿರ ಆಗುವ ರೀತಿಯಲ್ಲಿ ಮತ್ತು ರಾಜ್ಯದ ಘನತೆಯನ್ನು, ರಾಜ್ಯದ ಒಂದು ಪರಂಪರೆಯನ್ನು ಮುಂದಿಟ್ಕೊಂಡು ಆಡಳಿತವನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೇನೆ. 3 ವರ್ಷದ ಸಿದ್ದರಾಮಯ್ಯನವರ ಸಾಧನೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿಕೊಂಡು ಹೋಗಿರುವಂಥದ್ದು. 3 ವರ್ಷದ ಸಿದ್ದರಾಮಯ್ಯನವರ ಸಾಧನೆ ರಾಜ್ಯದ 38 ಲಕ್ಷ ಹೈನುಗಾರರಿಗೆ ಅನ್ಯಾಯವನ್ನು ಮಾಡಿರುವಂಥದ್ದು. ಸಿದ್ದರಾಮಯ್ಯನವರ 3 ವರ್ಷದ ಸಾಧನೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಸಾಲದ ಹೊರೆಯನ್ನು ಹಾಕಿರುವಂಥದ್ದು. 3 ವರ್ಷದ ಸಿದ್ದರಾಮಯ್ಯನ ಸಾಧನೆ ಕರ್ನಾಟಕ ಅನ್ನುವಂಥ ಒಂದು ಪ್ರೋಗ್ರೆಸಿವ್ ಆದಂಥ ಜಿಲ್ಲೆಯನ್ನು ಈ ರೀತಿ ಮಾಡಿರುವಂಥದ್ದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಹೆಚ್ಚಿಗೆ ರಾಜಕೀಯವನ್ನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರ ರೀತಿ ಪ್ರತಿಯೊಂದು ದಿವಸವೂ ಟ್ವೀಟ್ ಹಾಕಿಕೊಂಡು ಪ್ರತಿಯೊಂದು ದಿವಸವೂ RSSನ ಬಗ್ಗೆ, ಮೋದಿಯ ಬಗ್ಗೆ, ಟ್ರಂಪ್ನ ಬಗ್ಗೆ ಮಾತನಾಡುವಂಥ ಪ್ರಿಯಾಂಕ್ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರು ಮತ್ತು ಕಲಬುರಗಿಯ ಡಿಫ್ರೆನ್ಸಿಯೇಷನನ್ನು ನೋಡಿದರೆ ಗೊತ್ತಾಗ್ತದೆ.
ಕೊನೆಗೆ 3 ವರ್ಷದ ಸಿದ್ದರಾಮಯ್ಯನವರ ಸಾಧನೆ ನಿನ್ನೆ ಪರಮೇಶ್ವರ್ ಅವರು ತುಮಕೂರನ್ನು ಬೆಂಗಳೂರು ಸೌತ್ ಬೆಂಗಳೂರು ನಾರ್ತ್ ಮಾಡಿ ಬೆಂಗಳೂರು ಈಸ್ಟ್ ಬೆಂಗಳೂರು ನಾರ್ತ್ ಮಾಡಿ ಅಂತ ಹೇಳಿರುವಂಥದ್ದು ಪ್ರಾಯಶಃ ಅವರ ಸಾಧನೆ. ಬೆಂಗಳೂರು ಒಂದೇ ಈಗ ಇರುವಂಥದ್ದು ರಿಯಲ್ ಎಸ್ಟೇಟ್ ಲಾಬಿಗೆ ಇರುವಂಥದ್ದು, ಬೆಂಗಳೂರಿನ ಹೆಸರನ್ನು ಯೂಸ್ ಮಾಡಿಕೊಂಡು ಎಷ್ಟು ಲೂಟ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದೇ ಇರುವಂಥ ದೊಡ್ಡ ಸಾಧನೆ ಸಿದ್ದರಾಮಯ್ಯನವ್ರದ್ದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಸಂಪೂರ್ಣ ವಿಫಲವಾಗಿರುವಂಥ ಸರ್ಕಾರ ಇದು ಅಂತ ಹೇಳೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಅತ್ಯಂತ ಪ್ರಜ್ಞಾವಂತರು. ವಿಶೇಷವಾಗಿ ಪೆಟ್ರೋಲ್ನ ದೇಶದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತಮಗೆಲ್ಲರಿಗೂ ದೇಶದ ಅಲ್ಲ ಗ್ಲೋಬಲ್ ಪರಿಸ್ಥಿತಿಯ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಯುದ್ಧ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇನ್ ಕಂಪ್ಯಾರಿಸನ್ ವಿತ್ ಬೇರೆಲ್ಲ ರಾಷ್ಟ್ರಗಳನ್ನು ನೋಡಿದರೆ ಭಾರತದ್ದು ಇನ್ನೂ ಕೂಡ ವೆರಿ ರೀಸನೇಬಲ್ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಮೇಜರ್ PSUs ಕೊಲ್ಯಾಪ್ಸ್ ಆಗಬಾರ್ದು, ದೇಶದ ಆರ್ಥಿಕತೆ ಕೊಲ್ಯಾಪ್ಸ್ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಗ್ಲೋಬಲಿ ಕೂಡ ಡಿಪ್ಲೊಮೆಸಿಯ ಥ್ರೂ ಕೂಡ ಅದನ್ನು ಭರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ಅದನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ದಿಸ್ ಇಸ್ ನಾಟ್ ಏಕಾಏಕಿ ಏರಿಕೆ, ಬಟ್ ಖಂಡಿತವಾಗಿಯೂ ದಿಸ್ ಇಸ್ ಅ ಮೇಜರ್ ಚಾಲೆಂಜ್. ಆ ಕಾರಣಕ್ಕೆ ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಕೂಡ ಮಾತನಾಡಿರುವಂಥದ್ದು. ಇವತ್ತು ನಮ್ಮ ಹೆಚ್ಚು ಕಡಿಮೆ ಮೇಜರ್ ಆಗಿರುವಂಥ LPG ಮತ್ತು ಫ್ಯೂಯಲ್ ನಮ್ಮದಿರುವಂಥದ್ದು ಇಂಪೋರ್ಟ್ಲೇ ಮಾಡಲೇಬೇಕಾಗಿದೆ. ಹಾಗಾಗಿ ಅಲ್ಲಿ ಇರುವಂಥ ಮಧ್ಯಪ್ರಾಚ್ಯದಲ್ಲಿರುವಂಥ ಇವತ್ತಿನ ಪರಿಸ್ಥಿತಿಯ ಕಾರಣಕ್ಕೆ ಅದನ್ನು ಸರಿದೂಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಗ್ಲೋಬಲ್ ಡಿಪ್ಲೊಮೆಸಿಯನ್ನು ಕೂಡ ಮಾಡಿಕೊಂಡು ಆಲ್ಟರ್ನೇಟ್ ರಿಸೋರ್ಸಸ್ ನಮ್ಮ ಇಲ್ಲಿರುವಂಥ ರಿಫೈನರಿ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡುವಂಥ ಪ್ರಯತ್ನವನ್ನು ಕೂಡ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಮ್ಯಾನೇಜ್ಮೆಂಟ್ನ ಕಾರಣಕ್ಕೆ ಈ ಸಾಲದ ಋಣಭಾರದ ಪರಿಸ್ಥಿತಿ ಈ ರಾಜ್ಯದಲ್ಲಿ ಆಗಿದೆ. ನಾನು ಆಗಲೇ ಹೇಳಿದಾಗೆ ಎಕ್ಸಾಂಪಲನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ಕರ್ನಾಟಕದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನ ಸ್ಕೀಮ್ಸ್ ಇಂಪ್ಲಿಮೆಂಟೇಷನ್ ಪರ್ಸೆಂಟೇಜ್ ಕಡಿಮೆ ಇದೆ. ಬೇರೆ ಕಡೆಗಳಲ್ಲಿ ಈಗ ಉದಾಹರಣೆಗೆ ಕೇವಲ ಆವಾಸ್ ಯೋಜನೆಯ ಇಟ್ಟುಕೊಂಡು ಗುಜರಾತ್ನಲ್ಲಿ 97% ಇದೆ, ಕರ್ನಾಟಕದಲ್ಲಿ 60% ಇದೆ. ಇಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ, ಸ್ಟೇಟ್ ಶೇರ್ ಹೋಗ್ತಾ ಇಲ್ಲ. ಆದರೂ ಕೂಡ ಆರ್ಥಿಕ ಪರಿಸ್ಥಿತಿ ಈ ರೀತಿಗೆ ಬಂದಿದೆ. ಒಂದು ಸರ್ಕಾರವಾಗಿ ಜನರಿಗೆ ಪ್ರಾಮಿಸ್ ಮಾಡುವಂಥ ಸಂದರ್ಭದಲ್ಲಿ ಈ ಎಲ್ಲವನ್ನು ಇಟ್ಕೊಂಡು ಅವರು ಆಡಳಿತವನ್ನು ನಡೆಸಬೇಕು. ನೀವು ಕೇಳುವಂಥ ಪ್ರಶ್ನೆ ಓವರಾಲ್ ಗ್ಯಾರಂಟಿ ಮತ್ತು ಜನರ ಸಬ್ಸಿಡಿ ಸಿಸ್ಟಮನ್ನು ಹೇಗೆ ನೋಡಬೇಕು ಅನ್ನೋದು, ಇದರ ಬಗ್ಗೆ ಲಾರ್ಜರ್ ರೀತಿಯಲ್ಲಿ ಚರ್ಚೆಗಳಾಗಬೇಕು. ಹೇಗೆ ರೆವೆನ್ಯೂವನ್ನು ಇನ್ಕ್ರೀಸ್ ಮಾಡುವಂಥದ್ದು ಅನ್ನುವಂಥದ್ದನ್ನು ನೋಡಬೇಕು. ಕಾನ್ಸೆಪ್ಟ್ನ ವಿರೋಧಿಗಳಲ್ಲ ನಾವು, ಬಟ್ ಸರ್ಕಾರ ಅದನ್ನೂ ಕೊಡ್ತಾ ಇಲ್ಲ. ಯಾವುದನ್ನು ಈ ಗ್ಯಾರಂಟಿ ಸ್ಕೀಮ್ಸ್ ಜನರಿಗೆ ಸಬ್ಸಿಡಿ ಅಂತ ಹೇಳಿಕೊಂಡು ಹೋಗ್ತಾ ಇದೆ. ಆದರೆ ಒಂದು ಕಡೆಯಲ್ಲಿ ಅದನ್ನೂ ಏನು ಭರಿಸ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನ ಸ್ಕೀಮ್ಸ್ಗೆ ಶೇರು ಕೊಡ್ತಾ ಇಲ್ಲ. ಬೇರೆ ರಾಜ್ಯಗಳಲ್ಲಿ ಈ ಪರಿಸ್ಥಿತಿ ಇಲ್ಲ. ಉದಾಹರಣೆಗೆ ಇವತ್ತು ಮಹಾರಾಷ್ಟ್ರ ತಗೊಳ್ಳಿ, ನೀವು ಮಧ್ಯಪ್ರದೇಶ ತಗೊಳ್ಳಿ, ಗುಜರಾತ್ ತಗೊಳ್ಳಿ, ಬೇರೆ ರಾಜ್ಯಗಳಲ್ಲಿ ಈ ಪರಿಸ್ಥಿತಿ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಆರ್ ಪ್ರಾಪರ್ಲಿ ಬೀಂಗ್ ಇಂಪ್ಲಿಮೆಂಟೆಡ್. ಯಾವ ಪ್ರಾಮಿಸನ್ನು ಮಾಡಿದ್ದಾರೆ ಅದು ಕೂಡ ಸರಿಯಾಗಿ ಹೋಗ್ತಾ ಇದೆ. ಇಲ್ಲಿ ಮಾತ್ರ ಈ ರೀತಿ ಆಗ್ತಾ ಇದೆ. ಅಂದರೆ ಒಟ್ಟಾರೆಯಾಗಿ ರೆವೆನ್ಯೂವನ್ನು ಮ್ಯಾನೇಜ್ ಮಾಡ್ತಾ ಇಲ್ಲ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲದ ಕಾರಣಕ್ಕೆ ಈ ರೀತಿಯ ಪರಿಸ್ಥಿತಿ ಬಂದಿದೆ. ಒಂದು ಪಾಯಿಂಟ್ ಆಗ ನೋಟ್ ಮಾಡಿಕೊಂಡಿದ್ದೆ. GST ಕಲೆಕ್ಷನ್ನಲ್ಲಿ ಅರೌಂಡ್ 24,000 ಎಕ್ಸಾಕ್ಟ್ ಫಿಗರ್ಸ್ ನನಗೆ ಗೊತ್ತಿಲ್ಲ, 34,000 ಕ್ರೋರ್ಸ್ ಏನು ಅನ್ಡಿಸ್ಪ್ಯೂಟೆಡ್ ಆಗಿ ಇರುವಂಥ ಹಣವನ್ನು ಕೂಡ ಇವರು ಕಲೆಕ್ಷನ್ ಮಾಡಲಿಕ್ಕೆ ಆಗ್ತಾ ಇಲ್ವ ಅನ್ನೋಂಥ ಒಂದು ಪಾಯಿಂಟ್ ನೋಟ್ ಮಾಡಿಕೊಂಡಿದ್ದೆ ನಾನು. ಬೇಸಿಕಲಿ ಗೌರ್ಮೆಂಟ್ ಏನಾಗಿದೆ, ಗೌರ್ಮೆಂಟ್ ಈ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡದಿರುವ ಕಾರಣಕ್ಕೆ ಟೋಟಲ್ ಗೌರ್ಮೆಂಟ್ ಇಸ್ ಲಾಸ್ಟ್ ಕಂಟ್ರೋಲ್. ಅಂದರೆ ಕಂಟ್ರೋಲ್ ಇಲ್ಲದಿರುವ ಕಾರಣಕ್ಕೆ ಇದು ಈ ರೀತಿ ಹೋಗ್ತಾ ಇದೆ. ಹಾಗಾಗಿ ಬಾರೋಯಿಂಗ್ಸನ್ನು ಮಾಡೋದು, ಅದನ್ನು ಇನ್ಫ್ರಾಸ್ಟ್ರಕ್ಚರು ಸ್ಪೆಂಡಿಂಗ್ ಮಾಡ್ತಾ ಇಲ್ಲ, ಅಸೆಟ್ ಕ್ರಿಯೇಷನ್ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಪರಿಸ್ಥಿತಿ ಡೊಲಾಯಮಾನ ಪರಿಸ್ಥಿತಿಯಲ್ಲಿ ಕರ್ನಾಟಕ ಬಂದು ನಿಂತಿದೆ.